ಎಲ್ಲಪ್ಪ ಇವಳು ಇಷ್ಟೊತ್ತಾರು ಬರಲಿಲ್ಲ. ಜೀವನ ಪೂರ್ತಿ ಕಾಯದೇ ಆಯಿತು. ಆದರೆ ನೀವು ಮಾತ್ರ ನನಗೆ ಇಲ್ಲೇ ಕಾಯ್ತಿರ್ತೀರ ಅಲ್ವಾ? ನೆನಪಿದೆಯಾ? ಹಾಂ, ಅವಳಿಗೆ ನಾನು ಇದೇ ಪಾರ್ಕಲ್ಲೇ ಪ್ರಪೋಸ್ ಮಾಡಿದ್ದು. ಅವತ್ತು ಆ ಸಂಜೆ ಹುಡುಗಿರು ಯಾವಾಗಲೂ ಲೇಟು. ಅದೇನು ಮಾಡ್ತಾರಪ್ಪ ಮನೇಲಿ? ಹುಡುಗಿ ಮೇಕಪ್ ಮಾಡಲ್ವಲ್ಲ, ಮತ್ತೆ ಯಾಕೆ ಲೇಟು? ಹೊಟ್ಟೆ ಬೇರೆ ತುಂಬ ಹಸಿತಿದೆಯಲ್ಲಪ್ಪ, ಜೋಬಲ್ಲಿ ಬೇರೆ ಕಾಸಿಲ್ಲ. ಓ, ಬಂದ್ಲು ನಮ್ಮ ಹುಡುಗಿ. ಇವಾಗ ಒಂಥರ ಟೆನ್ಷನ್ ಶುರು ಆಯ್ತಲ್ಲಪ್ಪ, ಏನು ಹೇಳೋದು, ಏನು ಮಾತಾಡೋದು? ಹಾಯ್. ಹಾಯ್. ಏನೋ ಕಾಲ್ ಮಾಡಿದ್ದು? ಏನಿಲ್ಲ, ಇಲ್ಲೇ ಸ್ವಲ್ಪ ಕೆಲಸ ಇತ್ತು, ಬಂದಿದ್ದೆ. ನೀನು ನೆನಪಾಯ್ತು, ಕಾಲ್ ಮಾಡಿದೆ. ವಾವ್, ವಾಟ್ ಅ ಪ್ಲೇಸ್. ಎಷ್ಟು ಚೆನ್ನಾಗಿದೆ ಇದು ಜಾಗ. ಮತ್ತೆ ಇನ್ನೇನು? ತಾನೇ ಕಾಲ್ ಮಾಡಿದ್ದು, ನೀನೇ ಹೇಳ್ಬೇಕು. ಹೇಳಿದ್ನಲ್ಲ, ಸ್ವಲ್ಪ ಕೆಲಸ ಇತ್ತು. ಹಾಗಿದ್ರೆ ಮನೆ ಹತ್ರನೇ ಬರ್ಬೋದಿತ್ತಲ್ಲೋ, ಇಲ್ಲೇ ಹತ್ರ ಇತ್ತು. ಮನೆಗೆ ಬಂದರೆ ಲೇಟ್ ಆಗುತ್ತೆ ಅಂತ, ಸೊ ಇಲ್ಲೇ ಬರೋಕ್ಕೆ ಹೇಳಿದೆ. ಯಾಕೆ, ಬ್ಯುಸಿ ಇದೆಯಾ? ಬ್ಯುಸಿ ಏನಿಲ್ಲಪ್ಪ, ಪ್ರಾಜೆಕ್ಟ್ ವರ್ಕ್ ಒಂದು ಮುಂದಿದೆ. ಈ ಸೆಮಿಸ್ಟರ್ ಒಂದು ಮುಗಿಸ್ಬಿಟ್ರೆ ಆರಾಮಾಗಿ ಕೆಲ್ಸಕ್ಕೆ ಸೇರ್ಕೊಂಡು ಸೆಟ್ಲ್ ಆಗಬೇಕು. ನಿಂಗೇನಪ್ಪ, HPL ಸೆಲೆಕ್ಷನ್ ಆಯಿತು, 6 ಮಂತ್ಸ್ ಆದಮೇಲೆ ಜಾಬು. ನಾನು ಹುಡ್ಕೋಬೇಕಲ್ಲ. ಹೇ, ನನಗೂ ರೆಫರ್ ಮಾಡೋ. ಹಾಂ, ಫಸ್ಟ್ ನಾನು ಹೋಗ್ತೀನಿ ತಡಿಯಮ್ಮ, ಆಮೇಲೆ ನಿನಗೆ. ಆ HP ಅವ್ರು ಅದು ಯಾವಾಗ ಆಫರ್ ಲೆಟ್ರ್ ಕೊಡ್ತಾರೋ ಏನೋ. ನಿಂಗೇನು ಕೊಡ್ತಾರೆ ಬಿಡೋ. ಮದುವೆ ಯಾವಾಗ ತಮ್ಮದು? ಹಾಂ, ಮದ್ವೆನಾ? ನಂಗ ಇಷ್ಟು ಬೇಗನಾ? ನಿಂಗೆ ಯಾರೋ ಹೇಳಿದ್ ನನ್ನ ಮದ್ವೆ ಅಂತ? ಏನಿಲ್ಲ, ಸುಮ್ಮನೆ ಕೇಳಿದೆ. ಇಲ್ಲಪ್ಪ, ಇಷ್ಟು ಬೇಗನಾ? ಫಸ್ಟ್ ಕೆಲಸ ಸಿಗಲಿ, ಅದಾದ್ಮೇಲೆ 1-2 ವರ್ಷ ಸೆಟ್ಲ್ ಆಗೋಣ, ಆಮೇಲೆ ಮದುವೆ ಯೋಚನೆ. ಮತ್ತೆ 2 ವರ್ಷ ಆದಮೇಲೆ ಲವ್ ಮ್ಯಾರೇಜಾ? ಹಾಂ, ಏನು? ಅಲ್ಲ, ಮನೇಲಿ ಲವ್ ಮ್ಯಾರೇಜ್ ಅಕ್ಸೆಪ್ಟ್ ಮಾಡ್ತಾರಾ ಅಂತ. ಯಾಕೋ ನಮ್ಮನೆ ಕಾಲಿಂಗ್ ಬೆಲ್ಲೇ ಓದ್ತಿದ್ದಾನಲ್ಲ, ನಾನೇ ಡೋರ್ ತೆಗೀಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನ? ಅದೇನು ಹೇಳಬೇಕೋ ಮುಚ್ಕೊಂಡು ಫಸ್ಟ್ ಸರಿಯಾಗಿ ಹೇಳಿ. ಹಂಗೆಲ್ಲ ಹೇಳ್ಬೇಡ್ರಿ, ಭಯ ಆಗುತ್ತೆ. ಆಯಿತು, ಹೇಳಪ್ಪ. ಯಾಕೋ ಮನ್ಸಲ್ಲಿ ವೆದರ್ ಚೇಂಜ್ ಆದಂಗಿದೆ. ಮೋಡ ಕವಿದ ವಾತಾವರಣ ಬೇರೆ. ಮುಂಗಾರು ಮಳೆ ಬರೋ ಚಾನ್ಸಸ್ಸು ಇದೆ. ಲವ್ ಆಗಿದೆ ಕಣ್ರಿ, ಪ್ಲೀಸ್ ಲವ್ ಮಾಡ್ರಿ. ಅನ್ಕೊಂಡೆ ಮುಂಚೆನೇ ಮದುವೆ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲೋ ಮಿಸ್ ಹೊಡಿತಿತ್ತು. ಸರಿ, ಇವಾಗ ಏನು ಮಾಡೋದು ಹೇಳಮ್ಮ? ಏನು ಮಾಡೋದು? ನೀನು ಒಳ್ಳೆ ಹುಡುಗಾನೆ, ನನಗೂ ಇಷ್ಟನೇ. ಆದರೆ ಫಸ್ಟು ಜಾಬು ಸೆಟ್ಲ್ ಆಗೋಣ, ಆಮೇಲೆ ಮನೇಲಿ ಹುಡ್ಸೋಣ. ಎಸ್, ನನ್ನ ಮಗನ್ ಅಚ್ಸಾಕ್. ಅವು ನಂಗಂತೂ ಹೊಟ್ಟೆ ತುಂಬಿದೆಯಪ್ಪ. ನಂಗೆ ಹಸುವಾಗ್ತಿದೆ, ಏನಾದರೂ ಕೊಡ್ಸೋ ಪ್ಲೀಸ್. ನಾನೇ ದುಡ್ಡು ಕೊಡ್ತೀನಿ. ಅಣ್ಣ, 3 ಮಸಾಲೆ. ಅಲ್ಲೇನಾ? ಹಾಂ, ಏನಕ್ಕೆ? ಒಂದು ನಿನಗೆ, 2 ನನಗೆ. ಓ, ಬಂದಿಯಾ? ಏನು ಫ್ಲ್ಯಾಶ್ ಬ್ಯಾಕಾ? ಹೇಗಿದೆಯಾ? ನನಗೇನು, ನೀನು ತುಂಬ ಟಯರ್ಡ್ ಆಗಿದೆಯಾ? ಹಾಂ, ಆಫೀಸಲ್ಲಿ ಸ್ವಲ್ಪ ಕೆಲಸ. ಎಲ್ಲಿ ಚೆನ್ನಾಗಿ ನೋಡ್ಕೋ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ, ಬೇಗ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಿ ಸೆಟ್ಲ್ ಆಗು. ಬಾ, ಮನೆಗೆ ಹೋಗೋಣ. ಮನೇಲಿ ಹುಡುಗಿನ ಹುಡುಕ್ತಿದಾರ? ನಾನು ಮನೆಗೆ ಹೋಗೋಣ ಅಂತ ಕರೆದೆ. ಗೊತ್ತಿದ್ದು ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಕೊನೆವರೆಗೂ ಜೊತೆಗಿರ್ತೀನಿ ಅಂತ ಹೇಳಿ, ಮದುವೆ ಆಗ್ತೀನಿ ಅಂತ ಹೇಳಿ ಇವಾಗ ಮೋಸ ಮಾಡ್ತಿದ್ಯಾ? ನಿಂಗೆ ಆತ್ಮಸಾಕ್ಷಿನೇ ಇಲ್ವಾ? ನಂಗಿರೋದು ಆತ್ಮ ಮಾತ್ರ, ಅದ್ರ ಸಾಕ್ಷಿಯಾಗೇ ಹೇಳ್ತಿದ್ದೀನಿ. ಯಾವಾಗಲೂ ನನಗೆ ಒಳ್ಳೇದೇ ಬಯಸ್ತೀನಿ. ಇಲ್ಲ, ನಿಂಗೆ ಮೋಸ ಮಾಡಿದೆ. ಇದ್ರಲ್ಲಿ ನಂದೇನು ತಪ್ಪು? ಅವತ್ತು ನಿನ್ನ ಬರ್ಡೇಗೆ ವಿಶ್ ಮಾಡಬೇಕು ಅಂತ ಸ್ಕೂಟಿಲಿ ಬರ್ತಾ ಇದೆ, ಆಪೋಸಿಟಿಂದ ಒಂದು ಕಾರ್ ಬಂದು ಹೊಡ್ಕೊಂಡು ಹೋಯ್ತು. ತಿರುಗೂ ನೋಡಲಿಲ್ಲ. ಪಾಪ ಅಲ್ಲೇ ಇದ್ದ ಆಟೋ ಡ್ರೈವರ್ಸ್ ಹಾಸ್ಪಿಟಲ್ಗೆ ಸೇರಿಸಿದ್ರು. ಅಷ್ಟರಲ್ಲಿ ನನ್ನ ಪ್ರಾಣ ಹೊರಟೆ ಹೋಗಿತ್ತು. ಅದು ನನಗೆ ಗೊತ್ತು.
ನೀನು ನನ್ನ ಜೊತೆ ಇರಬೇಕು ಇವತ್ತು. ನಮ್ಮ ಮನೆಗೆ ಬರ್ತೀಯಾ ಅಂತ ಪ್ರಾಮಿಸ್ ಮಾಡಿದ್ಯಾ ಇವತ್ತು. ಅಯ್ಯೋ ಏನಯ್ಯ ನೀನು ಡೈಲಿ ಗೋಳು, ಒಬ್ಬನೇ ಬಂದು ಅಳ್ತಾ ಸಾಯ್ತೆ. ಎದ್ದೋಗಯ್ಯ, ಟೈಮ್ ಆಯಿತು. ಅದು ನನಗೆ ಗೊತ್ತು. ಹೋಗು, ನೀನು ಬರಬೇಡ. ಬಾಯ್. ಮರೆಯದೆ ಕ್ಷಮಿಸು ನೆನಪಾದರೆ, ಕನಸನೂರಿಸು ಇರುಳಾದರೆ, ನಿನದೇ ಹಿತವ ಬಯಸಿ ಒಲವೇ ನಿನ್ನೆ